ಸಾಮಾನ್ಯವಾಗಿ ತುಂಬಾ ಜನಗಳಿಗೆ ಡ್ರ್ಯಾಗನ್ ಫ್ರೂಟ್ ತಿನ್ನೋಕೆ ಅಷ್ಟಾಗಿ ಇಷ್ಟ ಆಗುದಿಲ್ಲ, ಹೌದಲ್ವಾ? ಆದ್ರೆ ಇವತ್ತು ನಾನು ಇಲ್ಲಿ ಈ ಹಣ್ಣಿನಿಂದ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರೂ ಇಷ್ಟಪಟ್ಟು ಪ್ಲೇಟ್ ಖಾಲಿ ಮಾಡೋ ತರ ಒಂದು ಮ್ಯಾಜಿಕ್ ರೆಸಿಪಿ ತೋರಿಸ್ತೇನೆ. ನಾನಿಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ತೆಗೆದುಕೊಂಡಿದ್ದೇನೆ. ಅದನ್ನ 2 ಭಾಗ ಮಾಡಿ ಸಿಪ್ಪೆ ತೆಗೆದು 2 ಥರದಲ್ಲಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಚಿಕ್ಕದಾಗಿ, ಒಂದು ಸ್ವಲ್ಪ ದೊಡ್ಡದಾಗಿ. ಈ ಹಣ್ಣಿಗೆ ಕನ್ನಡದಲ್ಲಿ ಕಮಲದ ಹಣ್ಣು ಅಂತ ಕೂಡ ಹೇಳ್ತಾರೆ. ಹಾಗೆ ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್, ಫೈಬರ್, ಕಬ್ಬಿಣದ ಅಂಶ. ವಿಟಮಿನ್ ಸಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೆ ಆಂಟಿ ಆಕ್ಸಿಡೆಂಟ್ ದೇಹದ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಫೈಬರ್ ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಕಬ್ಬಿಣದ ಅಂಶ ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಇಲ್ಲಿಗ ನಾನು ಕಟ್ ಮಾಡಿದ ಚಿಕ್ಕ ಚಿಕ್ಕ ಪೀಸನ್ನು ಪುಡ್ಡಿಂಗ್ ಮೌಲ್ಡಲ್ಲಿ ಜೋಡಿಸ್ಕೊಂಡಿದ್ದೇನೆ. ಹಾಗೆ ದೊಡ್ಡ ದೊಡ್ಡ ಪೀಸನ್ನು ಬ್ಲೆಂಡರಲ್ಲಿ ಹಾಕಿ ಪಲ್ಪ್ ಮಾಡಿಕೊಳ್ತೇನೆ. ಇದು ಮುಖ್ಯವಾಗಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ತುಂಬಾ ಒಳ್ಳೆಯದು. ಇದನ್ನ ಅಗರ್ ಅಗರ್ ಪೌಡರ್ ಅಂತಾರೆ. ಇದು ಸಮುದ್ರದ ಕೆಂಪು ಪಾಚಿಯಿಂದ ತಯಾರಿಸುವ ಸಸ್ಯಾಹಾರಿ ಜಿಲೆಟಿನ್ ಆಗಿದೆ. ಇದನ್ನು ಹೆಚ್ಚಾಗಿ ಚೈನಾದ ರಸ ಅಂತ ಕೂಡ ಹೇಳ್ತಾರೆ. ಸಿಹಿ ತಿಂಡಿ, ಜೆಲ್ಲಿ, ಪುಡ್ಡಿಂಗ್ ಇವುಗಳನ್ನು ಗಟ್ಟಿಯಾಗಿ ಮಾಡಲು ಬಳಸುತ್ತಾರೆ. ನಾನಿಲ್ಲಿ 2 ಟೀ ಸ್ಪೂನ್ ಅಂದ್ರೆ 5 ಗ್ರಾಂ ಅಗರ್ ಅಗರ್ ಪೌಡರ್ ತಗೊಂಡಿದ್ದೇನೆ. ಹಾಗೆ 1.5 ಕಪ್ ಅಳತೆ ನೀರು, ಸಾದಾ ನೀರು. ಇದನ್ನ ನೀವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೀಗ 100 ಗ್ರಾಂ ಸಕ್ಕರೆ ಇದೆ. ನಿಮ್ಗೆ ಸಿಹಿ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಬೇಡ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು 1 ಕುದಿ ಬಂದ ನಂತರ ಉರಿ ಸಣ್ಣ ಮಾಡಿ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ಗ್ಯಾಸ್ ಆಫ್ ಮಾಡಬೇಕು. ಅದೇ ಒಂದು 30 ಸೆಕೆಂಡ್ ಬಿಟ್ಟು ಈ ಪಲ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಇದೆಲ್ಲ ಬೇಗ ಬೇಗ ಆಗಬೇಕು, ಇಲ್ಲಾಂದ್ರೆ ಪಾತ್ರೆಯಲ್ಲೇ ಸೆಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೈ ಆಡಿಸ್ಬೇಕು. ಈಗ ಮೊದಲೇ ನಾವು ಮೌಲ್ಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಲ್ಲೇ ಈ ಮಿಶ್ರಣವನ್ನು ಸುರಿಬೇಕು. ಈಗ ಇದನ್ನು ಕ್ಲಿಂಗ್ ರ್ಯಾಪಿಂದ ಚೆನ್ನಾಗಿ ಕವರ್ ಮಾಡಿ 40 ನಿಮಿಷ ರೂಮ್ ಟೆಂಪರೇಚರ್ನಲ್ಲಿ ತಣ್ಣಗಾಗಲು ಬಿಡಿ. ನಂತರ ಫ್ರಿಡ್ಜಲ್ಲಿ 2 ಗಂಟೆಗಳ ಕಾಲ ಚೆನ್ನಾಗಿ ಸೆಟ್ ಆಗಲು ಬಿಡಿ. 2 ಗಂಟೆ ಆಗಿದೆ. ನೋಡಿ, ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕೂಡ. ಈಗ ನಿಧಾನವಾಗಿ ಚಾಕುವಿನ ಸಹಾಯದಿಂದ ಎಜ್ಜನ್ನು ಬಿಡಿಸಿಕೊಂಡು ಒಂದು ಪ್ಲೇಟಲ್ಲಿ ಇದನ್ನು ಚಿಕ್ ಮಾಡಿ ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಬಹುದು. ತುಂಬಾ ಈಸಿಯಾಗಿ ಕಟ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಕಲರ್ ಕೂಡ ನೋಡಿ, ಪರ್ಫೆಕ್ಟ್ ಜೆಲ್ಲಿ ಟೆಕ್ಸ್ಚರ್. ಈ ತಂಪಾದ ಡ್ರ್ಯಾಗನ್ ಫ್ರೂಟ್ ಜೆಲ್ಲಿ ಬೇಸಿಗೆಗೆ ಸೂಪರ್ ಡೆಸರ್ಟ್. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸುಲಭ ಮತ್ತು ರುಚಿಯಾದ ರೆಸಿಪಿಗಾಗಿ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.